ಬಾಗಲಕೋಟೆ ಕೂಡಲ ಸಂಗಮದಲ್ಲಿರುವ ಪಂಚಮಶಾಲಿ ಪೀಠದ ಗಲಾಟೆ ಇನ್ನೊಂದಷ್ಟು ಆದಂಗಿದೆ. ವಿಜಯಾನಂದ ಕಾಶಪ್ಪನವರು ಪಂಚಮಶಾಲಿ ಪೀಠದ ಮಧ್ಯೆ ಹೋರಾಟ ಇಬ್ಬರದ್ದು ನಡೆದಿತ್ತು. ಆಗ ಕೈ ಎತ್ತಿಕೊಂಡು ದೋಸುತ್ತಿ ಅಂತ ಓಡಾಡಿದ್ರು. ಈಗ ಬಡದಾಡೋಣ ಅಂದ್ಕೊಂಡು ಇಬ್ಬರು ಬಡದಾಡ್ಕತ್ತಿದ್ದಾರೆ. ಭಾಳ ಸರಳ. ಬೀಗ ಹಾಕ್ಕೊಂಡಿದ್ರು, ಯಾರ ಮೇಲೆ ಕೇಸ್ ಮಾಡ್ಕೊಂಡಿದ್ರು. ಇವತ್ತೆಲ್ಲ ಆದಮೇಲೆ ಅದೇನೋ ಕರೆದ್ರಂತೆ, ಯಾರೋ ಈಗ ಹೋಗ್ತಾರಂತೆ, ಬಾಗಿಲು ತೆಗಿತಾರಂತೆ, ಡ್ಯಾಶು. ತಕ್ಷಣ ಬಿ ಜೆ ಪಿಯವರು ನೋಡಿ, ಅವ್ರಿಗೆ ತುಂಬ ಭಯ ಇದೆ, ಅವ್ರಿಗೆ ಜೀವ ಭಯ ಎಲ್ಲ ಇದೆ. ಬೇಕಾದ್ರೆ ನಾವು ಬೇರೆ ಕಡೆ ಸ್ಟಾಕಾಮಠ ಕಟ್ಟೋಣ ಅಂತ ಬಿ ಜೆ ಪಿಯವರು ಒಳ ಪ್ರವೇಶವನ್ನು ಮಾಡಿದ್ರು. ಸಂತೋಷ. ಈಗ ಅಧ್ಯಕ್ಷರು ಕಾಶ್ಯಪ್ನವ್ರು ಕುಂದ್ರಿಸ್ತೀನಿ. ಡ್ಯೂಟಿ ಮುಗಿಸಿ ಬೀಗ ಹಾಕೊಂಡು ಹೋಗಿದ್ದೀನಿ. ಬೀಗ ಹಾಕೊಂಡು ರಾತ್ರಿ ಬಂದರು ಮಲ್ಲನಗೌಡರನವರು. ಬೀಗ ಕೊಡಲೇಬೇಕಂತಂದ್ರು. ಕೊಡಲಿಲ್ಲ, ನನಗೆ ಭಯ ಬಂತು. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಬ್ಬಂದಿಯವರಿಗೆ ತೀಸಿದ. ಸಿಬ್ಬಂದಿಯವರು ಬಂದರು. ಪೀಠದ ಅಧ್ಯಕ್ಷರಿಗೆ ಹೇಳಿದೆ, ಸರ್ ಹಿಂಗೆ ಬಂದಿದ್ದು ರಾತ್ರಿ. ಇಬ್ಬರು ಗುರು ಶಿಷ್ಯರು, ಸಣ್ಣ ಪುಟ್ಟಕ್ಕೇನೆ ಭಿನ್ನಪ್ಪ ಬಂದರು. ಎಲ್ಲರ ಜೊತೆ ಸಮಾಚಾರ ಇತ್ತು. ಅವರವ್ರ ದೃಷ್ಟಿಕೋನದಲ್ಲಿ ನಮ್ಮ ಬಗ್ಗೆ ತಪ್ಪು ಅದನ್ನ ಮುಕ್ತವಾಗಿ ಬಂದು ಬಗೆಹರಿಸಿ ಮುಗಿದು ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಪ್ಪ. ಇವರ ಹೇಳಿಕೆಗಳು ಮಾತು ಕೇಳಿ ಭಿನ್ನ. ಈ 2A ರಿಸರ್ವೇಶನ್ ಪ್ರಮುಖ ಹೋರಾಟಗಾರ ಆ ಪೀಠಕ್ಕೆ ಕೀಲಿ ಹಾಕಿಸಿ ಸ್ವಾಮೀಜಿ ಅವರು ಒಳಗೆ ಹೋಗದಂಗ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೇವಲ 24 ಗಂಟೆಗಳ ಒಳಗಾಗಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡಿಸ್ತೇವೆ ಅಂತ ಹೇಳಿದ್ದು ಸರ್ಕಾರ ಬದಲಾದ ಮೇಲೆ ಕೆಲವು ಕಾಂಗ್ರೆಸ್ ಅಲ್ಲ, ರಾಹುಲ್ ಗಾಂಧಿ ಪೂರ್ವಜರು ಬಂದರೂ ಆಗಲ್ಲ. ಅವತ್ತು ಹೇಳಿದ್ರೆ ಕೇಳಲಿಲ್ಲ ಈ ಸ್ವಾಮೀಜಿ ಅವರು. ಅವತ್ತು ಸ್ವಾಮೀಜಿ ಅವತ್ತಿನ ಜನಾಭಿಪ್ರಾಯದ ಪ್ರಕಾರದಲ್ಲಿ ಕಾಂಗ್ರೆಸ್ನವ್ರನ್ನ ಜೊತೆಯಲ್ಲಿ ಕಟ್ಕೊಂಡೇ ಮಾಡಿದ್ರು ಹೋರಾಟ. ಅದರಲ್ಲಿ ಏನು ಅನುಮಾನ ಇಲ್ಲ, ಭಾಳ ದೊಡ್ಡದಾಗಿ. ಅದರ ಲಾಭವನ್ನು ಅವತ್ತು ಕಾಂಗ್ರೆಸ್ನವರು ಪಡ್ಕೊಂಡ್ರು. ದಟ್ ಡೇ ಕಾಂಗ್ರೆಸ್ ಪೊಲಿಟಿಕಲ್ ಸ್ಟ್ರಾಟಜಿ ವಾಸ್ ಟು ಡಿವೈಡ್ ದ ಲಿಂಗಾಯತ್ ವೋಟ್ ಆ್ಯಂಡ್ ಡಿವೈಡ್ ಮಾಡಿಸಿಸ್ಕೊಂಡ್ರು ಅವರು. ದಟ್ಸ್ ದರ್ ಸ್ಟ್ರಾಟಜಿ. ಅದನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಬಿ ಜೆ ಪಿಯವರು ಮಖಾಡೆ ಸೋತರು. ಓಕೆ, ಅದಕ್ಕೆ ಪೂರಕವಾಗಿ ಯತ್ನಾಳ್ ಅಂತವರು ಅಥವಾ ಇನ್ನು ಉಳಿದಂಥವ್ರು ಸಪೋರ್ಟ್ ಮಾಡ್ದಂಗೆ ತೋರಿಸಿ ನಾವು ದೊಡ್ಡವ್ರು ಆಗ್ತೀವಿ ಅಂತ ಹೋದ್ರು. ಅದು ಆಗಲಿಲ್ಲ, ಇದೂ ಆಗಲಿಲ್ಲ. ಸೊ ಫೈನಲಿ ಅದು ಅಲ್ಲಿಗೆ ಎಂಡ್ ಆಯ್ತು. ಈಗೇನಾಗಿದೆ, ಯಾರು ಅದರ ಲಾಭವನ್ನು ಪಡಿಬೇಕಿತ್ತು ಅವ್ರು ಪಡೆದಾಯಿತು. ಈಗ ಅವ್ರಿಗೆ ಅದು ಬೇಕಿಲ್ಲ. ಹಾಗಾಗಿ ಅವ್ರಿಗೆ ಅದನ್ನು ಕತ್ತರಿಸಕ್ಕೆ ಹೋಗ್ತಾರೆ. ಬಟ್ ಇನ್ನೊಂದು ಗುಂಪಿಗೆ ಎತ್ಕಟ್ಟಿದೆ, ದಟ್ ಈಸ್ ಬಿ ಜೆ ಪಿ. ಈಗ ಇವ್ರಿಗೆ ಸ್ಟಾರ್ಟ್ ಆಗಿದೆ. ಅವರದ್ದು ಸ್ಟಾರ್ಟ್ ಆಗಿ ಮುಗೀತು, ಈಗ ಇವ್ರದ್ದು ಸ್ಟಾರ್ಟ್ ಆಗಿದೆ. ಮಧ್ಯದಲ್ಲಿ ಯಾವುದೂ ಇಲ್ಲದೆ ಎಲ್ಲವನ್ನ ಕಳೆದುಕೊಂಡಿರೋದು ಸಮುದಾಯ ಮೀಸಲಾತಿ ಇಲ್ಲದೆ. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಇಟ್ ಇಸ್ ನಾಟ್ ಈಸಿ. ಅದು ಸುಲಭ ಅಲ್ಲ ಅದು ಅಂತ. ಸಿ, ಇಟ್ ಇಸ್ ಸ್ಟಾರ್ಟೆಡ್ ಆಸ್ ಎ ಪೊಲಿಟಿಕಲ್ ಫೈಟ್. ನನ್ನ ಪ್ರಕಾರ ಈಗ ಪೊಲಿಟಿಕಲಿನೇ ಮುಂದುವರಿತಾ ಇದೆ. ನನ್ನ ಪ್ರಕಾರ ಪೊಲಿಟಿಕಲಿನೇ ಅದು ಜೀವಂತವಾಗಿ ಇರುತ್ತೆ. ಎಸ್, 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೆ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಕಳೆದ 3 ವರ್ಷಗಳಿಂದ ನಡೀತಾ ಇದ್ದ ದೇವನಹಳ್ಳಿಯ ಚನ್ನರಾಯಪಟ್ಟಣದ ಜಮೀನು ಭೂಸ್ವಾಧೀನ ವಿವಾದ ಕೊನೆಗೂ ಅಂತ್ಯವಾಯಿತು. 13 ಹಳ್ಳಿಗಳ ರೈತರ ಕೃಷಿ ಭೂಮಿ ಸ್ವಾಧೀನ ಕೈಬಿಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಡಿಫೆನ್ಸ್ ಕಾರ್ಡರ್ ಮತ್ತು ಏರೋಸ್ಪೇಸ್ ಪಾರ್ಕ್ ಸ್ಥಾಪನೆಗೆ ಸರ್ಕಾರ 1777 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿತ್ತು. ಇದರಿಂದ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಹೋರಾಟವನ್ನು ನಡೆಸಿದ್ರು. ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಲಾಗಿದೆ ಅಂತ ಸಿಎಂ ತಿಳಿಸಿದ್ದಾರೆ. ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಅಂತ ಜಮೀನುಗಳನ್ನ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನ ಯಾರು ಸ್ವಯಂ ಪ್ರೇರಿತರಾಗಿ ಕೊಡಲು ಮುಂದೆ ಬಂದರೆ ತೆಗೆದುಕೊಳ್ಳುತ್ತೇವೆ. ಅದರಲ್ಲಿ ಏನು ಹೊಸದೇನು ಇಂಟರ್ನ್ಯಾಷನಲ್ ಇನ್ವೆನ್ಷನ್ ಅದು? ಈಗ 4 ಜನ ಕೊಡಕ್ ಬಂದು 6 ಜನ ಕೊಡಕ್ ಆಗಲ್ಲ. ಯಾರು ಇವ್ರು ಮಾಡಿದ ಕೆಲಸ ಇವತ್ತು ಏನು ಅಂತ ಹೇಳ್ತೀನಿ. ಈಗ ಆಯಿತು, ಈಗ ರೈತರಿದ್ದರು, ಅವ್ರು ಕೊಟ್ರಿ, ಸಂತೋಷ. ಅವ್ರು ಯಾರು ಉಳ್ಕೊಂಡ್ರೆ ಉಳ್ಕೋತಾರೆ, ಉಳಿಸ್ಕೊಳ್ಳಿ ಕತೆ. ಇಲ್ಲಿಗೆ ಪ್ರಾಬ್ಲಮ್ ಇರೋದು ಇದು. ಯು ಹ್ಯಾವ್ ಓಪನ್ಡ್ ಅಪ್, ಜೇನುಗೂಡಿಂದೊಂದನ್ನು ಓಪನ್ ಅಪ್ ಮಾಡಿಟ್ರಿ. ಈಗ ಇಲ್ಲಿ ಯಾತಕ್ಕೆ ನೀವು ಸ್ವಾಧೀನವನ್ನು ಕೈ ಬಿಟ್ಟಿದ್ದೀರಿ? ರೈತರ ಹೋರಾಟ ಮತ್ತು ಕೃಷಿ ಜಮೀನು. ನಾಳೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ರೈತರ ಹೋರಾಟ ಮತ್ತು ಕೃಷಿ ಜಮೀನು ಉಳಿಸುವ ಹೋರಾಟ ಆದಾಗ ಹೇಗೆ ಆಸ್ ಎ ಆನರಬಲ್ ಚೀಫ್ ಮಿನಿಸ್ಟರ್ ನೀನು ಪಕ್ಷಪಾತಿಯಾಗಿ ವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ದೇವನಹಳ್ಳಿ ರೈತರು ಬೇರೆ ಆಗಲಿಕ್ಕಾಗಲ್ಲ,
ಬಿಜಾಪುರ ಅಥವಾ ಕೊಪ್ಪಳದ ರೈತರು ಬೇರೆ ಆಗ್ಲಿಕ್ಕಾಗಲ್ಲ, ಎಲ್ಲರೂ ರೈತರೇ. ಹೌದು, ಕರೆಕ್ಟ್. ಮತ್ತು ಎಲ್ಲರದ್ದು ಕೃಷಿನೇ. ಸೇಮ್ ವಾದ. ಸೇಮ್ ವಾದ. ಹೌ ಹೇಗೆ ಮಾಡ್ತೀರಿ? ಇದರಲ್ಲಿ ಮೆನ್ಷನ್ ಮಾಡ್ತೀರಿ ಅಲ್ಲ, ಮಾಡಲೇಬೇಕು. ಇಲ್ಲವಾದಲ್ಲಿ ನಿಮ್ಮ ಸ್ವಂತ ಲಾಭ ಮತ್ತು ಸ್ವಂತ ತೆವಲಿಗೆ ಇದನ್ನು ಬೇರೆ ಏನೋ ಕಾರಣಕ್ಕೆ ಮಾಡಿದ್ದೀರಿ ಅಂತ ಅವರು ಪರಿಭಾವಿಸ್ಬಿಡ್ತಾರೆ. ದೇವನಹಳ್ಳಿ ರೈತರಿಗೆ ಲಾಭ ಆಗಲಿ, ಅದು ಪ್ರಶ್ನೆ ಬೇರೆ. ಯು ಆರ್ ಹೆಡಿಂಗ್ ಇನ್ ಟು ಎ ಟ್ರಬಲ್. ಈಗ ಇದರಲ್ಲಿ ಅವರು ಸ್ಪೆಸಿಫೈ ಮಾಡಿದ್ದಾರೆ. ನಂಬರ್ 1. ನಂಬರ್ 2 ಪ್ರಾಬ್ಲಮ್ ಇರೋದನ್ನು ಹೇಳ್ತೀನಿ. ಟೆಕ್ನಿಕಲ್ ಅದು. ನನಗೆ ಕೃಷಿ ಜಮೀನಾಗೆ ಅದು ಉಳಿಬೇಕೀಗ. ಬಿಕಾಸ್ ಕೃಷಿಗೋಸ್ಕರ ಅವ್ರ ಹೋರಾಟ ರೈತರದ್ದು. ಹಾಗಾಗಿ ಕೃಷಿ ಜಮೀನಾಗೇ ಉಳಿಬೇಕದು. ವಿತ್ಡ್ರಾ ಆದಮೇಲೆ ಅದು ಕೃಷಿಯೇತರ ಚಟುವಟಿಕೆಗೆ ಕೂಡ್ದಂಗಾದರೆ ಹೋದರೆ ರೈತರು ತಮ್ಮ ನಿಲುವಿನಿಂದ ಹಿಂದಕ್ಕೆ ಹೋದಂಗೆ ಆಗೋಗ್ಬಿಡುತ್ತೆ. ಆ ವಿಷಯವಾಗಿ ರಕ್ಷಣೆ ಪಡ್ಕೊಂಡಿರೋದು ಇವರು. ಹಾಂ, ನನ್ನ ಡೌಟ್, ನೀವು ಸರ್ಕಾರದವರು ಅಟೆಂಪ್ಟ್ ಮಾಡ್ತೀರಿ, ಯಾವುದನ್ನು ಬಿಡ್ತೀವೋ ಸ್ವಾಧೀನದಿಂದ ಅದನ್ನು ಕೃಷಿಯಲ್ಲೇ ಉಳಿಸ್ಬೇಕು ಅಂತ ಶರ ಹಾಕಿಬಿಟ್ಟು ಅಟೆಂಪ್ಟ್ ಮಾಡ್ತೀರಿ ಅಂತ ನಾನು ಅನ್ಕೋತಾ ಇದ್ದೀನಿ. ಮೋಸ್ಟ್ಲಿ ಮಾಡ್ತೀರಿ ನೀವು ಅದನ್ನು. ಓಕೆ, ನನ್ನ ಕ್ವಶನ್ ಈಗ, ಅದು ಕೋರ್ಟಲ್ಲಿ ನಿಲ್ಲತ್ತೋ ನಾಳೆ? ಕೃಷಿನೇ ಆಗಿರಬೇಕು ಅನ್ನೋದು ಐ ಡೌಟ್. ಓಕೆ, ಕೃಷಿ ಎಂದರೆ ಏನು? ಫಾರ್ಮ್ ಹೌಸು ಕೃಷಿ ಆಗುತ್ತೋ? ಗೊತ್ತಿಲ್ಲ. ದೇರ್ ಈಸ್ ಎ ಪ್ರಾಬ್ಲಮ್. ನಂಬರ್ 3, 1700 ಎಕರೆನಲ್ಲಿ 2 ನೋಟಿಫಿಕೇಶನ್ ಆದಂಗಿದೆ. ನಾನು ಕೇಳಿಕೊಂಡೆ, 2 ನಿಮ್ಮ ಸರ್ಕಾರದಲ್ಲೇ ಆಗಿರೋದು, ಬೇರೆ ಸರ್ಕಾರದಲ್ಲಿ ಅಲ್ಲ, ಅದು ನಿಮ್ಮ ಸರ್ಕಾರದಲ್ಲೇ ಆಗಿರೋದು. ಈಗ ಇದರಲ್ಲಿ ಮಧ್ಯೆ ರೈತರು ಕೊಟ್ಟರೆ ಆಗೇನು ಮಾಡ್ತೀರಿ? ಸುತ್ತಲೂ ಹೆಂಗೆ ಆಕ್ಯುಪೈ ಮಾಡ್ಕೊಳ್ಳೋದು? ಹೇಗೆ? ನಂಬರ್ 4, ಎಕ್ಸ್ಟ್ರೀಮ್ಲಿ ಡೇಂಜರಸ್ನು 4ನೇದು. ಈ ಜಮೀನಲ್ಲ, ಯಾವುದಾದ್ರೂ ಜಮೀನನ್ನು ನೀವು ಮಾಡ್ಕೋಬೇಕು ಅನ್ನೋಕ್ಕೆ ಹೇಳ್ತಾ ಇರೋದು ನಾನೀಗ. ಏರೋಸ್ಪೇಸ್ ಪಾರ್ಕನ್ನು ಮಾಡೋಕ್ಕೆ ನೀವು ಮಾಡಿದ್ದೀರಿ. ಹೌದು, ದೇಶದ 40ರಿಂದ 45-50% ಇಟ್ಕೊಳ್ಳೋಣ. ಡಿಫೆನ್ಸ್ ಆ್ಯಕ್ಟಿವಿಟೀಸು ಇಂಡಸ್ಟ್ರಿ ವೈಸಲ್ಲಿರೋದು ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ. ನೆನ್ಪಿಟ್ಕೊಳ್ಳಿ, ಪರ್ಟಿಕ್ಯುಲರ್ಲಿ ಏರೋಸ್ಪೇಸಲ್ಲಿ ಇರೋದು ನಮ್ಮಲ್ಲಿ. ನೀವು ಇದನ್ನು ಕೈ ಬಿಟ್ಟಾಗ ಹಿಂದೆ ಆದಂಗೆ ಸೇಮ್ ಅದೇ ಪೀರಿಯಡ್ಡು, ಅದೇ ಚೀಫ್ ಮಿನಿಸ್ಟ್ರು ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು. ಅನಂತಪುರದ ಕೈಗಾರಿಕಾ ಪ್ರದೇಶ ಹುಟ್ಟಿದ್ದೇ ಮತ್ತು ಅಲ್ಲಿಗೆ ಮೇಜರ್ ಇಂಡಸ್ಟ್ರೀಸು ಹೋಗಿದ್ದೇ ಅವತ್ತಿನ ಕರ್ನಾಟಕ ಸರ್ಕಾರದ ಮೂರ್ಖತನದ ಪರಮಾವಧಿಯಿಂದ. ರಿಪೀಟೆಡ್ಲಿ ಹೇಳ್ತೀನಿ, ಇನ್ನೊಂದು ಸರಿ ಬೇಕಾದರೆ. ಐ ಥಿಂಕ್ ಎಗೈನ್ ಸೇಮ್ ಸ್ಥಿತಿಯನ್ನು ನೀವು ತಂದಿಟ್ಕೋತಾ ಇದ್ದೀರಿ ಅಂತ ನನ್ನ ಅನುಮಾನ. ಅದಕ್ಕೆ ಅವಕಾಶ ಆಗ್ಬೋದೇನೋ. ಸೊ ಚೀಫ್ ಮಿನಿಸ್ಟ್ರು ಈ ಪ್ರಕರಣದಲ್ಲಿ ಬಹುಶಃ ಅವರದೇ ಆದ ಐಡಿಯಾಲಜಿಕಲ್ ರೀಸನ್ಸಿಂದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಫೇರ್ ಎನಫ್, ತಪ್ಪಲ್ಲ. ಅದು ನಾನು ಸತ್ತು ಸರಿ ಅಂತ ಹೇಳಕ್ಕೆ ನಾನು ಯಾರು? ಪಾಪ ಯಾರು ಜಮೀನು ಕಳ್ಕೊತಿದ್ದಾರೋ ಅವ್ರಿಗದ ಅದು ಆತಂಕ ಇರೋದು. ಬಟ್ ದ ರಿಪರ್ಕಷನ್ಸ್ ಹೀಗಿದೆ. ಸರ್ಕಾರ ಯೋಚಿಸಬೇಕು. ಎಸ್. ಇನ್ನು ಶಿವಮೊಗ್ಗದಲ್ಲಿ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಯಿತು. ಈ ವಿಚಾರದಲ್ಲಿ ರಾಜಕೀಯ ಮಾತ್ರ ನಿಂತಿಲ್ಲ, ಆಹ್ವಾನವಿದ್ರೂ ಕಾರ್ಯಕ್ರಮಕ್ಕೆ ಗೈರಾದ ಸಿಎಂ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಏನು ಹೇಳಿದ್ದಾರೆ ನೋಡಿ. ರೀತಿಯಂತ ಒಂದು ಸಣ್ಣತನದ ಪರಮಾವಧಿಯನ್ನು ಈ ಕಾರ್ಯಕ್ರಮದಲ್ಲಿ ತೋರಿಸ್ಕೊಂಡಿದ್ದು ಅತ್ಯಂತ ನೋವಿನ ಸಂಗತಿ. ನಮ್ಮ ಆಸೆ ಇತ್ತು, ವೇದಿಕೆಯಲ್ಲಿ CM ಇರಬೇಕಿತ್ತು, ಉಪಮುಖ್ಯಮಂತ್ರಿ ಇರಬೇಕಿತ್ತು, ಹಬ್ಬದ ರೀತಿಯಲ್ಲಿ ಆಗಬೇಕು ಅನ್ನೋದು. ಇಲ್ಲಿಂದ ಸರಿಯಾದ ರೀತಿಯಂತ ವಿಚಾರಗಳನ್ನು ಅವ್ರಿಗೆ ತಲುಪಿಸದೆ ನಮ್ಮನ್ನು ಕರೆದಿಲ್ಲ, ಕುಂಟು ನೆಪವನ್ನ ಹೇಳಿ ಆ ಕಾರ್ಯಕ್ರಮಕ್ಕೆ ತಪ್ಪಿಸ್ತಕ್ಕಂಥದ್ದು ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಶಿಷ್ಟಾಚಾರ. ಮುಖ್ಯಮಂತ್ರಿಗಳನ್ನು ಕರೀದೇನೆ ಮುಖ್ಯಮಂತ್ರಿಗಳು ಮನವಿ ಮಾಡಿದರು. ಪರಮೇಶ್ವರ್ ಸುಮ್ಮನೆ ಹೇಳಬೇಡಿ ಸರ್, ಕರೆದಿದ್ದಾರೆ, ಕರೆದಿರೋ ಟೈಮ್ ನಮಗೆ ಸಾಲಲ್ಲ ಅಂತ ಬೇಕಾದ್ರೆ ಹೇಳ್ಕೊಳ್ಳಿ. ಕರೆದಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಕರೆದಿದ್ದಾರೆ, ಕರೆದು ನಮಗೆ ಕೊಟ್ಟ ಸಮಯ ಸಾಲಿಲ್ಲ ಅಂತ ಬೇಕಾದ್ರೆ ನೀವು ಹೇಳ್ಬೋದು, ದಟ್ಸ್ ಓಕೆ. ಎರಡನೇದು ಈಗಲೂ ಹೇಳ್ತೀನಿ ನಾನು, ಯಾರು ಚೀಫ್ ಮಿನಿಸ್ಟ್ರು ಇದನ್ನು ಗೈಡ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳೇ ಸ್ವಯಂ ನಿರ್ಧಾರಗಳ ಆಧಾರದ ಮೇಲೆ ಇವೆಲ್ಲ ಮಾಡಿದ್ದಾರೆ ಅನ್ನೋದಾದರೆ ಐ ಆಮ್ ಅಮೇಸ್ಡ್, ನಾನು ಸರ್ಪ್ರೈಸ್. ನಾನು ಅವ್ರನ್ನ ಗೈಡ್ ಮಾಡಿದವ್ರು ಯಾರು ಇದ್ದರೆ ಅವ್ರನ್ನ ಸ್ವಲ್ಪ ದೂರ ಇಡೋದು ಒಳ್ಳೆಯದು ಚೀಫ್ ಮಿನಿಸ್ಟ್ರು. ಬಿಕಾಸ್ ಅವರು ಕಿರೀಕು ಮತ್ತು ಕಂತ್ರಿ ಬುದ್ಧಿಯ ವ್ಯಕ್ತಿ ಇದ್ದಂಗೆ ಇದ್ದಾರೆ ಅವ್ರು ಯಾರೋ. ಇದನ್ನು ಇಷ್ಟು ದೊಡ್ಡದು ಮಾಡೋದಲ್ಲ. ಇದರಿಂದ ನಿಮ್ಗೆ ಯಾವ ಲಾಭನೂ ಆಗಲ್ಲ ರಾಜ್ಯ ಸರ್ಕಾರಕ್ಕೆ.
ಈಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ದೇವನಹಳ್ಳಿ ಕತೆ, ಅಲ್ಲಾಗತ್ತೆ, ನೋಡ್ತಾ ಇರಿ, ಹೊಡೆಸ್ಕೊತೀರಿ, ಹೆಂಗೆ ಹೊಡೆಸ್ಕೊತೀರಿ ನೀವು ಅಂತ. ಎಲ್ಲದರಲ್ಲೂ ಕೊಂಕು ತೆಗಿತಾರೆ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಆಂಧ್ರ ಪ್ರದೇಶ ಭಾಳ ಪಕ್ಕದಲ್ಲಿದೆ ಅನ್ನೋದನ್ನು ಮರಿಬೇಡಿ ಕರ್ನಾಟಕ ರಾಜ್ಯದವರು, ಮರಿಬೇಡಿ. ಏನ್ಯಾವ ಇದನ್ನು ದೊಡ್ಡದು ಮಾಡ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ. ಮಾಡ್ಬೋದಾಗಿದ್ದು ಭಾಳ ಸರಳ. ಮುಖ್ಯಮಂತ್ರಿ ಒಂದು 5-6 ನಿಮಿಷದ್ದೊಂದು ಭಾಷಣ ತಯಾರಿ ಮಾಡಿ, ತನ್ನ ಪ್ರತಿನಿಧಿಗೆ ಅಲ್ಲಿ ಯಾರನ್ನಾರು ಕಳಿಸಿ, ಅವ್ರ ಕೈಲಿ ಒಂದು 5 ನಿಮಿಷ ಭಾಷಣ ಮಾಡಿಸಿ, ನಮ್ಮ ಸಿ ಎಮ್ದೊಂದು ಭಾಷಣ ಇದೆ ಅದನ್ನು ಪ್ಲೇ ಮಾಡೋಣ ಅಂತ ಪ್ಲೇ ಮಾಡಿಸಿ, ನೀವೇನು ಹೇಳಬೇಕು ಅಂತಿದ್ದೀರಿ ಅದನ್ನು ಹೇಳಿ. ಮತ್ತು ಅಲ್ಲಿ ಗಡಕಡಿಯವ್ರಿಗೆ ಒಂದು ಮನವಿ, ನನಗಿಲ್ಲಿ ಬರೋಕ್ಕಾಗಲಿಲ್ಲ, ನಾನು ನಿಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಸೆ ಇತ್ತು, ನನಗೆ ಮನವಿ ಮಾಡಿದೆ, ಬಟ್ ನಿಮ್ಮ ಕೈಲಿ ಮುಂದಾಕೋಕ್ಕಾಗಲಿಲ್ಲ, ಇನ್ನು ಮುಂದಾದರೂ ಸ್ವಲ್ಪ ನನಗೆ ಅರ್ಲಿ ಹೇಳಬೇಕು ತಾವು, ಯಾಕಂದರೆ ನಿಮ್ಮ ರಾಜ್ಯದ ವಿಚಾರದಲ್ಲಿ ಯಾವತ್ತೂ ಪಕ್ಷಪಾತ ಮಾಡಿದ್ದೀರಿ ಅಂತ ನಾನೇನು ಅಂದ್ಕೊಂಡಿಲ್ಲ ಅಂತ ಹೇಳಿದರೆ ಎಷ್ಟು ದೊಡ್ಡತನ ಇರ್ತಿತ್ತು. ಹೇಳಬೇಕಾದ್ದು ಹೇಳ್ದಂಗೂ ಹೇಳಬೇಕಾದ್ದನ್ನು ಹೇಳಿ. ಐ ಡೋಂಟ್ ನೋ ಯಾರು, ಅದೇ ಹೇಳಿದ್ನಲ್ಲ, ಗೈಡ್ ಮಾಡಿದ್ಯಾರ್ದು ಆಧಾರದ ಮೇಲೆ ಚೀಫ್ ಮಿನಿಸ್ಟರ್ ಇದೆಲ್ಲ ಮಾಡಿದರೆ ಆ ವ್ಯಕ್ತಿನ ಸಿ ಎಮ್ ದೂರ ಇಟ್ಕೊಂಡ್ರೆ ಒಳ್ಳೇದಾಗ್ಬೋದು, ಇಲ್ದಿದ್ರೆ ಹಾಳಾಗೋದಾದರೆ ಹಾಳಾಗಬಹುದು. ಎಸ್. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ನಿರ್ಮಾಣವಾಗಿದ್ದ ಪರಶುರಾಮ ಥೀಮ್ ಪಾರ್ಕ್ ವಿವಾದ ಮಹತ್ವದ ತಿರುವನ್ನು ಪಡ್ಕೊಳ್ತು. ಪೊಲೀಸರು 1231 ಪುಟಗಳ ದೋಷಾರೋಪ ಪಟ್ಟಿಯನ್ನು ಕಾರ್ಕಳದ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಶಿಲ್ಪಿ ಕೃಷ್ಣ ನಾಯಕ್ ಕಂಚಿನ ಲೋಹದ ಬದಲಾಗಿ ಹಿತ್ತಾಳೆ ಲೋಹವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ವಿಷಯ ವರದಿಯಲ್ಲಿ ಗೊತ್ತಾಗಿದೆ. ಇನ್ನು ಪ್ರತಿಮೆ ಫೈಬರ್ನದ್ದು ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆ ಆರೋಪ ಸುಳ್ಳು ಅಂತ ಈಗ ಅವರದ್ದೇ ಸರ್ಕಾರ ರಚನೆ ಮಾಡಿದ ತನಿಖಾ ಆಯೋಗದ ಪ್ರಕಾರವಾಗಿ ಗೊತ್ತಾಗಿದೆ. ಫೈಬರ್ನಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿಲ್ಲ ಅಂತ ವರದಿಯಲ್ಲಿ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ಇದೀಗ ಕಳಂಕ ಮುಕ್ತರಾಗಿರುವಂತಹ ಸುನಿಲ್ ಕುಮಾರ್ ಅವರು ಸರ್ಕಾರದ ವಿರುದ್ಧ ಸಹಜವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಏನು ವಾಗ್ದಾಳಿ? ಫೈಬರಲ್ಲಿ ಮಾಡಿಲ್ಲ ಅಂತನಾ? ಫೈಬರಲ್ಲಿ ಮಾಡಿದ್ರು ಅಂತ ಆರೋಪಿಸಿದ್ರಲ್ಲ, ಈಗ ಅದು ಪ್ರೂವ್ ಆಯಿತು. ಬಟ್ ಕಂಚಲ್ಲಿ ಮಾಡಬೇಕಾಗಿದ್ದನ್ನು ಹಿತ್ತಾಳೆಯಲ್ಲಿ ಮಾಡಿದ್ದು ಸರಿನೋ? ಯಾರು ಅಲೋ ಮಾಡಿದ್ರು ಇದನ್ನು ಪರೀಕ್ಷೆ ಮಾಡಿ, ಈ ಲೋಹ ಪರೀಕ್ಷೆ, ಪ್ರತಿಮೆ ಪರೀಕ್ಷೆ, ಅದರ ಸ್ಟ್ರೆಂತು ಯಾರೊಬ್ರು ಟೆಸ್ಟ್ ಮಾಡಬೇಕಲ್ಲ. ಅಷ್ಟು ದೊಡ್ಡ ದೊಡ್ಡ ವಿಗ್ರಹ ಸುಮ್ಮನೆ ಯಾವನು ಮಾಡ್ದ ತಂದ ನಿಲ್ಲಿಸ್ದ ಅನ್ನೋಕ್ಕಾಗಲ್ವಲ್ಲ. ಹೌದು, ಅದ್ರ ಟೆಸ್ಟ್ ಆಗಬೇಕು. ಟೆಸ್ಟ್ ಆಗಲ್ಲ. ಯಾರು, ಹೂ ಡಿಡ್ ಇಟ್? ಮೆಟಲ್ ಟೆಸ್ಟನ್ನು ಯಾರು ಮಾಡಿದ್ರು? ಲೋಹ ಯಾವುದು ಎತ್ತ ಅನ್ನೋಕ್ಕೆ ಈಗಲೂ ಕ್ರಮ ತಗೋಬೇಕು ನನ್ನ ಪ್ರಕಾರದಲ್ಲಿ. ಹೇಗೆ? ಹೌ? ಇದು ಪಬ್ಲಿಕ್ ಮನಿ, ಇದು ದುಡ್ಡು ರಿಲೀಸ್ ಮಾಡಬೇಕು ತಕ್ಷಣ ಅಂತ ಅವ್ರು ಹೇಳ್ತಿದ್ದಾರೆ. ಯಾರು ರಿಲೀಸ್ ಮಾಡಕೂಡ್ದು? ದೇರ್ ಶುಡ್ ಬಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನನ್ನ ಪ್ರಕಾರದಲ್ಲಿ. ಯಾರ್ಯಾರು ಇದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ. ಯಾವನವನು ಚೇಂಜ್ ಮಾಡಿದವನು ಎಲ್ಲನೂ ಹಂಗಾರೆ. ಫೈಬರ್ ಅಲ್ಲ ಅನ್ನೋದು ಎಲ್ಲವನಿಗೂ ಗೊತ್ತಿರುತ್ತೆ. ಅದೇನು ದೊಡ್ಡ ಕಷ್ಟನ? ಮೇಲೋಗ್ಬಿಟ್ಟು ತಟ್ಟು ನೋಡ್ಕೊಂಬಿಟ್ರೆ ಗೊತ್ತಾಗೋಗುತ್ತೆ ಫೈಬರ್ ಅಲ್ವಾ ಅಂತ. ಮೆಟಲ್ ಚೇಂಜಿಂಗು ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಕಾಸ್ಟ್ ಯಾವುದಕ್ಕೆ ಹಾಕದ, ಇದಕ್ಕೆ ಬಿಲ್ಲಿಂಗ್ ಯಾವುದಕ್ಕೆ ಮಾಡ್ಕೊಂಡ? ಯಾರು ಮಾಡಿದ್ದಿದ್ದು? ಹೂ ಡಿಡ್ ಇಟ್? ಯಾರ ಅನುಮತಿಯಿಂದ? ಎಸ್.